19ನೇ ಗೇಟ್ ಕೊಚ್ಚಿ ಹೋಗಿರೋದ್ರಿಂದ ಇನ್ನು ಉಳಿದಂತಹ ಗೇಟ್ಗಳನ್ನು ಕೂಡ ತೆರೀಬೇಕು. ಇಲ್ಲ ಅಂತಂದ್ರೆ ಇಡೀ ಡ್ಯಾಮ್ಗೆ ಅಪಾಯ ಆಗುವಂತ ಸಾಧ್ಯತೆಗಳಿವೆ. ಹೀಗಾಗಿ ನಾನು ಆರಂಭದಲ್ಲಿ ಮಾತನ್ನು ಹೇಳಿದೆ, ನಮ್ಮ ಡ್ಯಾಮ್ಗಳು ಎಷ್ಟರ ಮಟ್ಟಿಗೆ ಸೇಫ್, ಎಷ್ಟರ ಮಟ್ಟಿಗೆ ನಮ್ಮ ಅಧಿಕಾರಿಗಳು ನಿಭಾಯಿಸ್ತಾ ಇದ್ದಾರೆ. ಬರೀ ಇಷ್ಟು ಮಾತ್ರ ಅಲ್ಲ, ಟಿಬಿ ಜಲಾಶಯದ ಗೋಡೆಗಳಲ್ಲಿ ಅಲ್ಲಲ್ಲಿ ಬಿರುಕು ಕಾಣ್ತಾ ಇವೆ, ಸಣ್ಣ ಸಣ್ಣ ಬಿರುಕುಗಳು. ದುರಸ್ತಿ ಮಾಡಿಲ್ಲ ಇಲ್ಲಿ ತನಕ. ಟಿಬಿ ಬೋರ್ಡ್ ಏನ್ ಮಾಡ್ತಾ ಇದೆ? ಇಡೀ ಬೋರ್ಡನ್ನೇ ಹೋಗಲಿ ಆಂಧ್ರ ಪ್ರದೇಶದಲ್ಲಿದ್ರೆ ಏನಾಗುತ್ತೆ ಹೇಳಿ? ಏನಾಗುತ್ತೆ ಸ್ಥಿತಿ ನೋಡಿ. ಅಲ್ಲಲ್ಲಿ ಬಿರುಕುಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಬನ್ನಿ, ನಮ್ಮ ಪ್ರತಿನಿಧಿ ಸಂಜಯ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಬಹಳ ಗಮನಿಸಬೇಕಾದಂಥ ಸಂಗತಿ, ತೀರಾ 19ನೇ ಗೇಟ್ ಕೊಚ್ಕೊಂಡು ಹೋಗೋ ತನಕ ನಮ್ಮ ಅಧಿಕಾರಿಗಳು ನಿದ್ದೆ ಹೊಡಿತಾ ಇದ್ದಾರೆ ಅಂದ್ರೆ ಏನ್ರಿ ಅರ್ಥ? ಜೊತೆಗೆ ಅಂದ್ರೆ ಒಂದು ಗೇಟ್ ಇರುವಂಥ ಸಂದರ್ಭದಲ್ಲಿ ಒಂದಷ್ಟು ಸುರಕ್ಷತಾ ನಿಯಮಗಳು ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಸುತ್ತಮುತ್ತಲಿನ ಭಾಗಗಳೆಲ್ಲವೂ ಕೂಡ ಮುಳ್ಕೊಂಡು ಹೋಗ್ತವೆ ಅಂತ ಸ್ಥಿತಿ ಇದೆ. ಅಂಥದ್ರಲ್ಲಿ ಗೇಟ್ ಕೊಚ್ಕೊಂಡು ಹೋಗೋ ತನಕ ಇವ್ರಿಗೆ ಅರಿವಾಗಿಲ್ಲ ಅಂತಂದರೆ ಏನು ಅರ್ಥ ಇದು? ಈಗ ಹೆಂಗೆ ರಿಪೇರಿ ಮಾಡುವಂಥ ನಿಟ್ಟಿನಲ್ಲಿ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ? ಒಂದು ಮೂಲದ ಪ್ರಕಾರ ಈಗಾಗಲೇ ಹೈದರಾಬಾದ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಗೇಟ್ ಸಿದ್ಧವಾಗ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಕುಮಾರಸ್ವಾಮಿ ಹೇಳ್ತಾ ಇದ್ರು, ಏನೋ ಈ ಲಾಕಿಂಗ್ ಸಿಸ್ಟಮ್ ಗೇಟ್ಗಳನ್ನು ಕೂಡ ಮಾಡಬೇಕು ಅನ್ನುವಂಥದ್ದು. ಒಟ್ಟಾರೆಯಾಗಿ ಏನು ನಡೀತಾ ಇದೆ? ರಂಗನಾಥ್, ತುಂಗಭದ್ರಾ ಜಲಾಶಯದ ಮೇಲೆ ಕಲ್ಯಾಣ ಕರ್ನಾಟಕದ 4 ರಾಜ್ಯಗಳು ಸೇರಿದಂತೆ ನೆರೆಯ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಲಕ್ಷಾಂತರ ಜನರು ಬದುಕು ಇರುವಂಥದ್ದು. ಇದೇ ಈ ಜಲಾಶಯದ ನೀರಿನ ಮೇಲೆ ಲಕ್ಷಾಂತರ ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಲಾಗುತ್ತೆ. ಜೊತೆಗೆ ಕುಡಿಯುವ ನೀರಿಗೂ ಕೂಡ ಇದೇ ಡ್ಯಾಮ್ ಮೂಲವಾಗಿದೆ. ಆದರೆ ಕಳೆದ ಮಲೆನಾಡಿನಲ್ಲಿ ಭಾರಿ ಮಳೆಗೆ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ತುಂಬಿತ್ತು. ಇದು ಈ ಭಾಗದ ಜನರ ಸಂತಸಕ್ಕೂ ಕೂಡ ಕಾರಣವಾಗಿತ್ತು. ಆದರೆ ಇದೀಗ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿರುವಂಥದ್ದು. ಈ ಕೊಚ್ಕೊಂಡು ಹೋಗಿರುವಂಥ ಗೇಟ್ನಲ್ಲಿ ಇದೀಗ ಸಂಪೂರ್ಣವಾಗಿ ಡ್ಯಾಮನ್ನು ಖಾಲಿ ಮಾಡಬೇಕಂತ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ನಾವು ಇದೀಗ ಡ್ಯಾಮಿನ ಮುಂಭಾಗದಲ್ಲಿ ಕೂಡ ಇದ್ದೇವೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಡ್ಯಾಮಿನ 19ನೇ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋದ ಪರಿಣಾಮವಾಗಿ ಒಂದೇ ಗೇಟ್ನಿಂದ ಸರಿಸುಮಾರು 35,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದೀಗ ಡ್ಯಾಮನ್ನು ಕೂಡ ಕಡಿಮೆ ಖಾಲಿ ಮಾಡಬೇಕಂತ ಅನಿವಾರ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಉಳಿದಂಥ 28 ಗೇಟ್ಗಳನ್ನು ಕೂಡ ಓಪನ್ ಮಾಡೋದ್ರ ಮುಖಾಂತರ ಸರಿಸುಮಾರು 1 ಲಕ್ಷ ಕ್ಯೂಸೆಕ್ಗೂ ಹೆಚ್ಚು ನೀರನ್ನು ಇದೀಗ ನದಿಗೆ ಬಿಡಲಾಗ್ತಾರಂಥದ್ದು. ಇದು ನದಿ ಪಾತ್ರದಲ್ಲಿ ಒಂದು ಕಡೆ ನೆರೆಯ ಆತಂಕ ಸೃಷ್ಟಿಯಾಗಿದೆ, ಇನ್ನೊಂದು ಕಡೆ ರೈತರಿಗೆ ಮತ್ತು ಈ ಭಾಗದ ಜನರಿಗೆ ಆತಂಕ ಕೂಡ ಉಂಟಾಗಿರುವಂಥದ್ದು. ಯಾಕಂತಂದ್ರೆ ಡ್ಯಾಮ್ ಖಾಲಿ ಆದರೆ ತಮ್ಮ ಬೆಳೆಗೆ ನೀರು ಸಿಗೋದಿಲ್ಲ, ಕುಡಿಯುವ ನೀರಿಗೂ ಕೂಡ ಬೇಸಿಗೆಯಲ್ಲಿ ಪರಿತಪಿಸಬೇಕಾಗುತ್ತೆ ಅನ್ನೋ ಒಂದು ಆತಂಕ ಈ ಭಾಗದ ಜನರನ್ನ ಕಾಡ್ತಾ ಇರುವಂಥದ್ದು. ಇನ್ನು ಈ ಡ್ಯಾಮ್ನ ಜೈನ್ ಲಿಂಕ್ ಕಟ್ಟಾಗಿ ಈ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಲಿಕ್ಕೆ ಪ್ರಮುಖ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯವೇ ಪ್ರಮುಖ ಕಾರಣ ಅಂತ ಹೇಳಾಗ್ತಾ. ಯಾಕಂತಂದ್ರೆ ಟಿಬಿ ಬೋರ್ಡ್ ಅಂದ್ರೆ ಡ್ಯಾಮಿನ ಸಂಪೂರ್ಣವಾಗಿ ಉಸ್ತುವಾರಿ ಮಾಡುವಂಥದ್ದು ಟಿಬಿ ಬೋರ್ಡ್. ಇದು ಇರುವಂಥದ್ದು ಹೈದರಾಬಾದ್ನಲ್ಲಿ. ಬಹುತೇಕ ಅಧಿಕಾರಿಗಳು ಹೈದರಾಬಾದ್ನಲ್ಲಿ ಇರ್ತಾರೆ, ಇಲ್ಲಿ ಯಾರು ಕೂಡ ಸರಿಯಾಗಿ ಬರೋದಿಲ್ಲ, ಇನ್ಸ್ಪೆಕ್ಷನ್ ಕೂಡ ಸರಿಯಾಗಿ ಮಾಡೋದಿಲ್ಲ ಅನ್ನೋಂಥ ಆರೋಪವನ್ನು ಅನೇಕ ರೈತರು ಕೂಡ ಮಾಡ್ತಾ ಇರುವಂಥದ್ದು. ಅಧಿಕಾರಿಗಳೆಲ್ಲ ಒಂದು ಕಡೆ ನಿರ್ಲಕ್ಷ್ಯದಿಂದಾಗಿ ಇದೀಗ 60 TMCಗೂ ಹೆಚ್ಚು ನೀರು ವ್ಯರ್ಥವಾಗಿ ಹರಿದು ಹೋಗ್ತಾ ಇರುವಂಥದ್ದು. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಇನ್ನು ಇದೀಗ ಗೇಟ್ನ ರಿಪೇರಿ ಮಾಡಬೇಕಾಗುತ್ತದೆ, ಹೊಸ ಗೇಟಿನ ದುರಸ್ತಿ ಕಾರ್ಯವನ್ನು ಕೂಡ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೂಡ ಈಗಾಗಲೇ ಕೈಗೊಳ್ಳಲಾಗ್ತಾ ಇರುವಂಥದ್ದು. ಈಗಾಗಲೇ ಡಿಸೈನ್ ಅನ್ನು ಕೂಡ ಕಳಿಸಿರುವಂಥದ್ದು. ಡಿಸೈನ್ ಕಳಿಸಿದ ನಂತರ ಅದನ್ನ ಹೊಸ ಗೇಟನ್ನು ರೆಡಿ ಮಾಡಬೇಕಾಗುತ್ತದೆ. ಒಂದು ಗೇಟ್ 45ರಿಂದ 48 ಟನ್ ಅಷ್ಟು ಭಾರವನ್ನು ಇರ್ತದೆ. ಅಂತ ಗೇಟನ್ನು ಮಾಡಲಿಕ್ಕೆ ಸರಿಸುಮಾರು 4ರಿಂದ 5 ದಿನಗಳ ಸಮಯ ಬೇಕಾಗಬಹುದು ಅನ್ನುವಂಥ ಮಾಹಿತಿಯನ್ನು ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಇನ್ನು ಮಾಹಿತಿ ತಿಳ್ತಾ ಇದ್ದಂತೆ ಹಿಂದೆ ಏನು ಟಿಬಿ ಬೋರ್ಡ್ನಲ್ಲಿ ಕೆಲಸ ಮಾಡಿದಂಥವ್ರು ಅನೇಕ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ, ಅನೇಕ ಕೆಲ ತಜ್ಞರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿ ಕೂಡ ಹೋಗ್ತಾ ಇರುವಂಥದ್ದು. ಜೊತೆಗೆ ಏನಂತಂದ್ರೆ ಇವತ್ತು ಅನೇಕ ರಾಜಕೀಯ ನಾಯಕರು ಕೂಡ ಡ್ಯಾಮ್ಗೆ ಆಗಮಿಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಅಂತಂತಂದ್ರೆ ಪರಿಶೀಲನೆ ಮಾಡ್ಕೊಂಡು ಏನಾದರೂ ಹೋಗ್ತಾ ಇದ್ದಾರೆ. ಆದ್ರೆ ಡ್ಯಾಮ್ ಖಾಲಿ ಆಗ್ತಾ ಇರೋದು ಈ ಭಾಗದ ಜನರಲ್ಲಿ ಆತಂಕಕ್ಕೆ ಕಾರಣವಾಗ್ತಾ ಇರುವಂಥದ್ದು. ರಂಗನಾಥ್, ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.